ಸ್ನೇಹಿತರೆ, ರೇಖಿ ಮೆಡಿಟೇಷನ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ನಾನು ಕೃಷ್ಣ ಆಚಾರ್ಯ, ರೇಖಿ ಗ್ರ್ಯಾಂಡ್ ಮಾಸ್ಟರ್, ವಿಶ್ವಚೇತನ ರೇಖಿ ಕೇಂದ್ರ ಹೊನ್ನಾವರ. ಸ್ನೇಹಿತರೆ, ಬಹಳ ಜನರ ಒಂದು ಬೇಡಿಕೆ ಅಥವಾ ಕನ್ಫ್ಯೂಷನ್ಗೆ ಈ ವಿಡಿಯೋದಲ್ಲಿ ನಾನು ಒಂದು ಉತ್ತರವನ್ನು ಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ನಾನು ತುಂಬ ದಿನದಿಂದ ಕೆಲವು ರೇಖಿ ಮತ್ತು ಏಂಜಲ್ ಸಾಧಕರು ಕೆಲವು ಗೊಂದಲಗಳಿಗೆ ನಮ್ಮಲ್ಲಿ ಪ್ರಶ್ನೆನ ಕೇಳಿದರು. ಹಾಗಾಗಿ ವಿಡಿಯೋದ ಮೂಲಕನೇ ಉತ್ತರ ಕೊಟ್ಟರೆ ತುಂಬ ಅನುಕೂಲ, ಎಲ್ಲರಿಗೂ ಮುಟ್ಟತ್ತೆ ಅನ್ನುವಂಥ ಒಂದು ಕಾರಣದಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗಾದರೆ ಇದರ ವಿಷಯ ಏನು? ಕಾರ್ಡ್ ಕಟಿಂಗನ್ನು ನಾವು ಪ್ರತ್ಯೇಕವಾಗಿ ಫೀಸ್ ಕೊಟ್ಟು ಕಲಿಯಬೇಕೇ ಅಥವಾ ಮಾಡಿಸ್ಕೊಳ್ಬೇಕೇ ಅನ್ನುವಂಥದ್ದು ಜನರ ಪ್ರಶ್ನೆ. ಈ ವಿಡಿಯೋದಲ್ಲಿ ನಾನು ಅದನ್ನು ನಿಮಗೆ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಇಲ್ಲಿ ಎರಡು ರೀತಿಯ ವಿಚಾರ ಇರುತ್ತೆ. ಒಂದು, ನೀವು ಏಂಜಲ್ಸನ್ನು ಮಾಡ್ಕೊಂಡಿದ್ರಾ, ಏಂಜಲ್ಸ್ ಫಸ್ಟ್ ಡಿಗ್ರಿಯನ್ನು ಮಾಡ್ಕೊಂಡಿದ್ರಾ. ಇನ್ನು ನೀವು ಏಂಜಲ್ಸ್ ಡಿಗ್ರಿಯನ್ನು ಮಾಡಿಕೊಂಡು ಕೂಡ ನೀವು ಹಣ ಕೊಟ್ಟು ಪ್ರತ್ಯೇಕ ಕಾರ್ಡ್ ಕಟ್ಟಿಂಗನ್ನು ಮಾಡಿಸ್ಕೊಂಡಿದ್ರ. ಇಲ್ಲಿ ನೀವು ಕ್ಲಿಯರ್ ಮಾಡ್ಕೊಳ್ಬೇಕು. ಹಾಗಾಗಿ ಈ ಒಂದು ವಿಷಯಕ್ಕೆ ಉತ್ತರವನ್ನು ಕೊಡ್ತೇನೆ ನಾನು. ಇಲ್ಲಿ ಏಂಜಲ್ಸನ್ನು ಕಲಿದೇ ಇದ್ದವರು ಬೇರೆಯವರು ಕಲಿತವ್ರ ಹತ್ರ ನಾವು ಸ್ವಲ್ಪ ಫೀಸನ್ನು ಕೊಟ್ಟು ಕಲಿಯುವುದು ಕಡ್ಡಾಯ, ನೀವು ಕಲಿದೇ ಇದ್ದಂಥ ಪಕ್ಷದಲ್ಲಿ ಅಥವಾ ಆ ಪರಿಸ್ಥಿತಿಯಲ್ಲಿ. ಯಾಕೆಂತಂದರೆ ಕಾರ್ಡ್ ಕಟ್ಟಿಂಗನ್ನು ಮಾಡಬೇಕು ಅಂತವರು ಅವರು ಏಂಜಲ್ಸ್ ದೀಕ್ಷೆಯನ್ನು ಪಡ್ಕೊಂಡಿರ್ಬೇಕಾಗತ್ತೆ. ಅದನ್ನು ಕಲಿದೇ ಇದ್ದವರಿಗೆ ಆ ಎಬಿಲಿಟಿ ಇರೋದಿಲ್ಲ. ಅದು ಏಂಜಲ್ ಅಂಡ್ ದೇವಾಸ್ ಥೆರಪಿಯಲ್ಲೇ ಮಾತ್ರ ಬರುವಂಥ ಒಂದು ವಿಧಾನ. ಇನ್ನು ಏಂಜಲ್ಸನ್ನು ಕಲಿತವರು ಪ್ರತ್ಯೇಕವಾಗಿ ಹಣ ಕೊಟ್ಟು ಕಾರ್ಡ್ ಕಟ್ಟಿಂಗನ್ನು ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ಏಂಜಲ್ ಆ್ಯಂಡ್ ದೇವಾಸ್ ಥೆರಪಿಯ ಪ್ರಥಮ ಡಿಗ್ರಿಯಲ್ಲೇ ಆ ಕಾರ್ಡ್ ಕಟ್ಟಿಂಗನ್ನು ಕಲಿಸ್ಕೊಡ್ಬೇಕಾಗತ್ತೆ. ನಾವು ಆ ಕೋರ್ಸನ್ನು ನಿಮಗೆ ನಾವು ಕೊಡುವಾಗ, ದೀಕ್ಷೆನ ಕೊಡುವಾಗ ಅದನ್ನು ಕಲಿಸ್ಕೊಡ್ತೀವಿ, ನಾವು ಕೊಡ್ತಾ ಇದ್ದೀವಿ. ನಾವು ಕಲಿತಲ್ಲೂ ಕೂಡ ಕೊಟ್ಟಿದ್ದಾರೆ. ಬಹಳಷ್ಟು 98% ಎಲ್ಲ ಸೆಂಟರ್ಗಳಲ್ಲೂ ಏಂಜಲ್ಸ್ ಕಲಿಸುವಂತಲೇ ಅದನ್ನು ಫ್ರೀಯಾಗಿ ಹೇಳ್ಕೊಡ್ಬೇಕು. ಅದಕ್ಕೆ ಪ್ರತ್ಯೇಕವಾದಂಥ ಒಂದು ಕೋರ್ಸ್ ಆಗಲಿ ಪ್ರತ್ಯೇಕವಾದಂಥ ಫೀಸ್ ಆಗಲಿ ಇರೋದಿಲ್ಲ. ಇನ್ನು ಯಾರೋ ಮಾಡ್ತಾರೆ ಅಂದರೆ ಅದು ಅವರ ಇಚ್ಛೆ. ಅದು ಯಾಕಂದರೆ ಕಮರ್ಷಿಯಲ್ ಮೈಂಡ್ ಇರ್ಬೋದು ಅಥವಾ ಬೇರೆ ಬೇರೆ ವಿಚಾರ ನಮ್ಗೆ ಗೊತ್ತಿಲ್ಲ. ಹಾಗಂತ ನಾನು ಕೇಳಿದ್ದೀನಿ ಕೆಲವು ಸೆಂಟರ್ನಲ್ಲಿ ಈ ಕಾರ್ಡ್ ಕಟ್ಟಿಂಗ್ ಹೆಸರಲ್ಲಿ ಮತ್ತೆ ಹಣ ತಗೊಳ್ತಾ ಇದ್ದಾರೆ, ಫೀಸ್ ತಗೊಳ್ತಿದ್ದಾರೆ ಅಂತೇಳಿ ಕೆಲವು ಸಾಧಕರು ನಮಗೆ ಹೇಳಿದ್ದಾರೆ. ಅದಕ್ಕೆ ನಾನೀಗ ಉತ್ತರಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಅವರು ಕೂಡ ಬೇರೆ ಕಡೆ ಹಣ ಕಳ್ಕೊಂಡು ಬಂದವರನ್ನೇ ನಮ್ಮಲ್ಲಿ ಕೇಳಿದವರು ಕೂಡ. ಹಾಗಾಗಿ ಈ ಕಾರ್ಡನ್ನು ನಮ್ಮದ ನಾವು ಕಟ್ ಮಾಡ್ಬೋದು, ಬೇರೆಯವರ ಕಾರ್ಡನ್ನು ಸಹಿತ ನಾವು ಕಟ್ ಮಾಡಲಿಕ್ಕೆ ಆ ಒಂದು ಎಬಿಲಿಟಿಯನ್ನು ನೀವು ಪಡ್ಕೊಳ್ತೀರಿ ಏಂಜಲ್ಸನ್ನು ಫಸ್ಟ್ ಮಾಡಿಕೊಂಡ ನಂತರ. ಹಾಗಾದರೆ ಕಾರ್ಡ್ ಅಂದರೆ ಏನು, ಅದರ ಬಗ್ಗೆ ನಾವು ಸ್ವಲ್ಪ ಹೇಳಬೇಕಾಗತ್ತೆ. ನಮ್ಮ ಪ್ರಭಾವಳಿಯಲ್ಲಿ ಬೇರೆ ಕಡೆಯಿಂದ ಬಂದು ಸೇರಿಕೊಂಡಂಥ ನಕಾರಾತ್ಮಕ ಬಳ್ಳಿಗಳನ್ನು ನಾವು ಕಾರ್ಡ್ ಅಂತ ಕರಿತೀವಿ. ಅದು ನಮಗೆ ತನ್ನಿಂದ ತಾನೇ ಕೂಡ ಬರಲಿಕ್ಕೆ ಸಾಧ್ಯತೆ ಇರುತ್ತೆ. ನಮ್ಮ ಪ್ರಭಾವಳಿ ವೀಕ್ ಇದ್ದಾಗ, ಚಕ್ರಗಳು ವೀಕ್ ಇದ್ದಾಗ ಕೆಲವೊಂದು ಬಂದು ಸೇರಿಕೊಳ್ತವೆ. ಕೆಲವು ನಾವು ಸ್ವಂತ ಪ್ರಯತ್ನದಿಂದ ತಂದ್ಕೊಂಡ್ಬಿಡ್ತೀವಿ. ಬೇರೆ ಬೇರೆ ಘಟನೆಗಳನ್ನು, ಬೇರೆ ಬೇರೆ ವ್ಯಕ್ತಿಗಳನ್ನು ನಾವು ವಿಪರೀತ ಡೀಪಾಗಿ ಥಿಂಕ್ ಮಾಡ್ತಾ, ರೀಕಾಲ್ ಮಾಡ್ತಾ 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 ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ನ ಒಳಗಡೆ ಪೋಸ್ಟ್ ತಗೊಳ್ತೀವಿ. ಆನಂತರ ಅದು ಅವರಕ್ಕೆಲ್ಲ ಎಂಟ್ರಿ ಕೊಟ್ಬಿಡುತ್ತೆ. ಇದರಿಂದ ಏನಾಗತ್ತೆ, ನಮ್ಮ ಪ್ರಭಾವಳಿಯಲ್ಲಿ ಸಕಾರಾತ್ಮಕ ಶಕ್ತಿಗಳಿಗಿಂತ ನಕಾರಾತ್ಮಕ ಶಕ್ತಿಗಳ ಪ್ರಮಾಣ ಜಾಸ್ತಿ ಇದ್ದಾಗ ನಮಗೆ ನಮ್ಮ ಜಾಗೃತ ಸ್ಥಿತಿಯಲ್ಲಿ ಅಥವಾ ಪ್ರೆಸೆಂಟ್ ಲೈಫಲ್ಲಿ ನಾವು ಅಂದುಕೊಂಡ ಕಾರ್ಯಗಳನ್ನು ಅಷ್ಟು ಈಸಿಯಾಗಲಿ ಮಾಡಲಿಕ್ಕೆ ಆಗೋದಿಲ್ಲ, ರೀಚ್ ಆಗಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಕಾರ್ಡ್ ಕಟ್ಟಿಂಗನ್ನು ನಾವು ಮಾಡಿಕೊಳ್ಳಲೇಬೇಕಾಗತ್ತೆ. ಕಾರ್ಡ್ ಕಟ್ಟಿಂಗ್ ಮಾಡ್ಕೊಂಡಾಗ ಏನಾಗತ್ತೆ, ನಮ್ಮ ಸ್ವಯಾರ್ಜಿತ ಏನಿದೆ, ಪಿತ್ರಾರ್ಜಿತ ಅಲ್ಲ, ನೆನ್ಪಿಟ್ಕೊಳ್ಳಿ, ಸ್ವಯಾರ್ಜಿತ. ನಾವು ಪದೇ ಪದೇ ಅದೇನು ರೀಕಾಲ್ ಮಾಡ್ತಾ ಬಂದಂಥ ಕಾರ್ಡ್ಗಳನ್ನಿರ್ಬೋದು ಅಥವಾ ನಮ್ಮ ಒಂದು ಲೈಫಿಗೆ ಅಥವಾ ನಮ್ಮ ಒಂದು ಈ ಜೀವನಕ್ಕೆ ಯಾವುದೋ ರೂಟಿಂದ ಬಂದಿರ್ಬೋದು ಹೇಳುವಂಥ ಒಂದು ಕಲ್ಪನೆ ನಮ್ಮಲ್ಲಿದ್ದಾಗ ಅಥವಾ ನಾವು ಆ ರೀತಿ ಯೋಚನೆ ಮಾಡಿಕೊಂಡು ಅದನ್ನು ಕ್ರಿಯೇಟ್ ಮಾಡಿಕೊಂಡಿದ್ದಿದ್ರೆ ನಾವು ಸ್ವತಃ ಸ್ವಯಾರ್ಜಿತ ಅಲ್ಲದೇ ಪಿತ್ರಾರ್ಜಿತವಾಗೂ ಕೂಡ ಬಂದಂಥ ಕಾರ್ಡ್ಗಳನ್ನು ಕಟ್ ಮಾಡಿಕೊಳ್ಬೋದು.
ಹಾಗಾಗಿ ಇಲ್ಲಿ ಯಾರೋ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಪದ್ಧತಿನೇ ಆಗಿದೆ, ಅವರೇ ಮಾಡಬೇಕು, ಗುರುಗಳಿಗೆ ಮಾತ್ರ ಸಾಮರ್ಥ್ಯ ಇದೆ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. ಇನ್ನು ಕಾರ್ಡ್ ಕಟ್ಟಿಂಗ್ ಮಾಡಿಕೊಡ್ತೇನೆ ಅಂತ ಹೇಳುವಂಥ ಗುರುಗಳೇ ಅದನ್ನು ಮಾಡದಿದ್ದರೆ ಅದಕ್ಕೆ ರೆಸ್ಪಾನ್ಸ್ ಯಾರು, ಅದು ಕೂಡ ಪ್ರಶ್ನೆ ಆಗುತ್ತೆ. ಇವತ್ತು ನಾನು ಕೂಡ ನಿಮ್ಮ ಕಾರ್ಡ್ ಕಟ್ಟಿಂಗ್ ಮಾಡ್ತೀನಿ, ನಾನು ಸಪ್ರೇಟ್ ಫೀಸ್ ಹಾಕಿ ಅಂತ ಹೇಳಿ ನನಗೆಷ್ಟು ಸಮಯದ ಅವಕಾಶ ಇದೆ. ಕೆಲವು ಸೆಂಟರ್ಗಳಲ್ಲಿ ಅವರ ಸ್ಟೂಡೆಂಟ್ಗಳು ಕಾಲ್ ಮಾಡಿದಾಗ ಪಿಕ್ ಮಾಡಲಿಕ್ಕೆ ಆಗದೇ ಇದ್ದಂಥ ಎಂಗೇಜ್ ಇರುವಂಥ ಗುರುಗಳು ಅವರು ಕಾರ್ಡ್ ಕಟ್ಟಿಂಗನ್ನು ಮಾಡಿಕೊಡ್ತಾರ, ಇದು ಪ್ರಶ್ನೆ. ಬಹಳ ಜನರಿಗೆ ಬಿಲ್ಡಪ್ ಕೊಡ್ಲಿಕ್ಕೆ ಒಂದು ಅವಕಾಶ ಆಗ್ಬಿಡುತ್ತೆ. ಏನೋ ಒಬ್ಬ ರೇಖಿ ಮಾಸ್ಟರ್ ಆದ ಕೂಡಲೇ ಅವರ ಕಾಂಟ್ಯಾಕ್ಟನ್ನು ತಪ್ಪಿಸ್ಕೊಂಡ್ಬಿಡ್ತಾರೆ. ಒಂದು ಕೋರ್ಸ್ ಆದ ನಂತರ ಅವ್ರನ್ನ ಗ್ರೂಪಿಂದನೇ ತೆಗೆದುಬಿಡ್ತಾರೆ. ಯಾರೋ ಒಬ್ಬನ ಅವನೋ ರಿಸೆಪ್ಷನಿಸ್ಟ್ ಇಟ್ಕೊಂಡಿರ್ತಾನೆ, ಅವನಿಗೆ ಆ ನಾಲೆಜ್ ಇರೋದಿರಲಿ, ಅದರ ಬದಲು ಸಿಡುಕು ಮಾಡುವಂಥ ಅಥವಾ ಬೈಯುವಂಥ ಪ್ರಯತ್ನಗಳು ಕೂಡ ನಡೀತವೆ ಅನ್ನುವಂಥದ್ದು ನಮಗೆ ಮಾಹಿತಿ ಸಿಗ್ತಾ ಇರುವಂಥದ್ದು. ಹಾಗಾಗಿ ಇಲ್ಲಿ ನಿಮಗೆ ಸರಿಯಾಗಿ ಕಾರ್ಡ್ ಕಟ್ಟಿಂಗನ್ನೆಲ್ಲ ಕಲಿಬೇಕು ಅಂದರೆ ಒಂದು ಒಳ್ಳೆ ಸೆಂಟರ್ನ ಆಯ್ಕೆ ಮಾಡ್ಕೊಳ್ಳಿ. ಅಲ್ಲಿ ಯಾವ ರೀತಿ ಪದ್ಧತಿ ಇದೆ ನಿಮಗೆ ಗೊತ್ತಿಲ್ಲ ಅಂದರೆ ನಿಮ್ಮ ಸೀನಿಯರ್ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕಲ್ತವರಿದ್ರೆ ಅವ್ರ ಹತ್ರ ಕೇಳ್ಕೊಳ್ಳಿ, ಅಥವಾ ಅದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಅವರಿಂದಲೂ ಸಿಗದೇ ಇದ್ದಾಗ ನೀವೇನು ಬುಕ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರೋ ಆವಾಗಲೇ ಕೇಳ್ಕೊಳ್ಳಿ ಆ ಸಂಬಂಧಪಟ್ಟಂಥ ಸೆಂಟರ್ ಹತ್ರ. ನೀವು ಕಾರ್ಡ್ ಕಟ್ಟಿಂಗನ್ನು ಫ್ರೀಯಾಗಿ ಕೇಳ್ಕೊಡ್ತೀರಾ, ಏಂಜಲ್ ಸಿಸ್ಟರ್ ಬರುತ್ತಾ, ಇದನ್ನೆಲ್ಲ ಕೇಳ್ಬೋದು. ರೆಗ್ಯುಲರ್ ಕಾಂಟ್ಯಾಕ್ಟ್ ಸಿಗ್ತಾರೆ, ಇದನ್ನೆಲ್ಲ ಕೇಳ್ಕೊಳ್ಬೇಕಾಗತ್ತೆ. ಇದರಿಂದ ನಮಗೆ ಏನು ಅನುಕೂಲ ಆಗತ್ತೆ, ನಮ್ಗೆ ಕನ್ಫರ್ಮ್ ಇರುತ್ತೆ, ನಮ್ಮ ಕಾರ್ಡನ್ನು ನಾವು ಕಟ್ ಮಾಡ್ಕೊಳ್ತೀವಿ, ನಮಗೆ ಗ್ಯಾರಂಟಿ ಇರುತ್ತೆ. ನಾವು ರೆಗ್ಯುಲರ್ ಆಗಿ ನಮಗೆ ಫ್ರೀ ಇದ್ದಾಗೆಲ್ಲ ಮಾಡ್ಕೊಳ್ಬೋದು. ಆದರೆ ಬೇರೆ ಸೆಂಟರ್ಗಳಲ್ಲಿ ನಿಮಗೆ ಎಕ್ಸ್ಟ್ರಾ ಫೀಸ್ ಕೊಡಿ ನಾವು ಮಾಡಿಸ್ತೀವಿ ಅಂತೇಳಿ ಅವರ ಸೀನಿಯರ್ ಸ್ಟೂಡೆಂಟ್ ಹತ್ರ ಮಾಡಿದಂಥ ಉದಾಹರಣೆಗಳು ಕೂಡ ಇದೆ. ಅವ್ರು ಎಷ್ಟು ದಿನ ಮಾಡ್ತಾರೆ, ಇವರು ಅವ್ರದ್ದು ಫೀಸ್ ತಗೊಳ್ಳುವಂಥದ್ದು ಸಾಮಾನ್ಯವಾಗಿ ಒಂದು 8 ದಿನನೋ 15 ದಿನನೋ ಒಂದು ತಿಂಗಳನೋ ಮಾಡ್ತೀವಿ ಅಂತೇಳಿ. ಅಷ್ಟು ಮಾಡೋದು ಹೌದು ಅನ್ನೋದು ಅವರು ಮಾಡ್ತಾರೆ ಅನ್ನೋದು ಗ್ಯಾರಂಟಿ ಯಾವುದೂ ಇಲ್ಲ. ಇವ್ರಿಗೂ ಕೂಡ ರಿಸಲ್ಟ್ ಬರ್ದೇನೂ ಇರ್ಬೋದು. ಸರಿಯಾದ ಮಾರ್ಗ ಅಂತಂದರೆ ನಾವು ಏಂಜಲ್ ಡೇವಸ್ ಥೆರಪಿಯನ್ನು ಫಸ್ಟ್ ಡಿಗ್ರಿನ ಕಲ್ತ್ಕೊಂಡು ಸ್ವತಃ ನಾವೇ ಮಾಡುವಂಥ ಒಂದು ಪ್ರಯತ್ನ ನಾವು ಮಾಡಿಕೊಂಡ್ವಿ ಅಂತಂದರೆ ಖಂಡಿತ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಬಹುದು. ಅದ್ರ ಬಗ್ಗೆ ಕೆಲವರು ಅರ್ಥೈಸುವಂಥ ರೀತಿಯೂ ಕೂಡ ಚೇಂಜಸ್ ಇರುತ್ತೆ. ಕಾರ್ಡ್ ಅಂತಂದ್ಬಿಟ್ಟು ತುಂಬ ಡೇಂಜರಸ್ಸು, ಎಲ್ಲಿಂದನೂ ಬಂದು ಸೇರ್ಕೊಂಡಿರುತ್ತೆ, ನೀವು ಕಟ್ ಮಾಡ್ಲಿಕ್ಕೆ ಹೋದಾಗ ನಿಮ್ಗೆ ಅಪಾಯ ಆಗುತ್ತೆ, ಅಥವಾ ಬೇರೆಯವ್ರದ್ದು ಕಟ್ ಮಾಡ್ಲಿಕ್ಕೆ ಹೋದ್ಕೊಳ್ಳೋ ನಿಮಗೂ ಕೂಡ ಅಪಾಯ ಆಗುತ್ತೆ, ನಿಮ್ಮಲ್ಲಿ ಆ ಸಾಮರ್ಥ್ಯ ಇಲ್ಲ, ತುಂಬ ಭಯ ಬೀಳಿಸ್ಬಿಡ್ತಾರೆ. ಕೆಲವರಂತೂ ಹೇಳ್ತಾ ಇದ್ದಾರೆ, ಕೆಲವು ವಿಡಿಯೋಗಳು ನೋಡಿದೆ, ಕಾರ್ಡ್ ಅಂದ ಕೂಡಲೇ ನಾವು ಯಾರ ಹತ್ರ ಕಾಲ್ ಮಾಡಿದಾಗಲೂ ಕೂಡ ಕಾರ್ಡ್ ಬಂದುಬಿಡುತ್ತೆ. ಅದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಈಗ, ಕಾರ್ಡ್ ಹೇಗೆ ಬರುತ್ತೆ ಅಂತೇಳಿ. ಬೇರೆಯವರಾದ್ರೂ ಫೋನಲ್ಲಿ ಮಾತಾಡಿದಾಗಲೂ ಕಾರ್ಡ್ ಬರುತ್ತಂತೆ, ಬಸ್ಸಲ್ಲಿ ಓಡಾಡ್ತಾ ಇದ್ರೂ ಕಾರ್ಡ್ ಬರುತ್ತಂತೆ, ನಾನು ಜಾತ್ರೆಗೆ ಹೋದ್ರೂ ಕಾರ್ಡ್ ಬರುತ್ತಂತೆ. ಏನು ಹುಚ್ಚಾಟ ಅಂತ ನಮಗೆ ಗೊತ್ತಾಗೋದಿಲ್ಲ. ಆ ರೀತಿಯೆಲ್ಲ ಕಾರ್ಡ್ ಬರೋದಿದ್ರೆ ಮದುವೆ ಮನೆಯಲ್ಲಿ, ಉಪನಯನದ ಮನೆಯಲ್ಲಿ ಜನ ಸೇರ್ತಾರೆ, ಎಲ್ಲರಿಗೂ ಕಾರ್ಡ್ ಬರಬೇಕಿತ್ತಲ್ವ. ಸ್ಕೂಲಲ್ಲಿ ಟೀಚರು ವರ್ಷಕ್ಕೊಂದೊಂದು ಬ್ಯಾಚು 50-100 ಮಕ್ಕಳನ್ನು ಅಟೆಂಡ್ ಮಾಡ್ತಾ ಇರ್ತಾರೆ ಪ್ರತಿದಿನ, ಅವರಿಗೆ ಎಷ್ಟು ಕಾರ್ಡ್ ಬರಬೇಕಿತ್ತು. ಹಾಸ್ಪಿಟಲ್ನಲ್ಲಿ ಡಾಕ್ಟ್ರಿಗೆ ಎಷ್ಟು ಕಾರ್ಡ್ ಬರಬೇಕಿತ್ತು, ಅಥವಾ ಬೇರೆ ಬೇರೆ ಆಫೀಸ್ನಲ್ಲಿ ಕೆಲಸ ಮಾಡುವಂಥವ್ರಿಗೆ ಅವ್ರಿಗೆ ಎಷ್ಟು ಕಾರ್ಡ್ ಬರಬೇಕಿತ್ತು, ಏನಂತ ನಮ್ಗೆ ಅರ್ಥ ಆಗೋದಿಲ್ಲ. ಆದರೆ ಈ ರೀತಿ ಎಲ್ಲ ಕಾರ್ಡ್ ಬರೋದಿಲ್ಲ. ನೀವು ಆ ಮೈಂಡಿಂದ ಅದನ್ನು ತೆಗೆದುಬಿಡಿ. ಕಾರ್ಡ್ ಬರಲಿಕ್ಕೂ ಒಂದು ರೀಸನ್ ಇದೆ. ಅದು ಯಾವ ರೀತಿ ಬರುತ್ತೆ, ಯಾವ ರೀತಿ ಎಂಟ್ರ್ ಆಗುತ್ತೆ, ಯಾವ್ಯಾವ ಕಾರ್ಡ್ಗಳು ನಮ್ಮ ದೇಹ ಸೇರ್ಕೊಳ್ಳುತ್ತೆ, ಯಾವ ಸೇರ್ಕೊಳ್ಳಲ್ಲ, ಇದಕ್ಕೆಲ್ಲ ಅದರದ್ದೇ ಆದಂಥ ಒಂದು ಥಿಯರಿ ಇದೆ. ಬರಲಿಕ್ಕೆ ಹೋಗಲಿಕ್ಕೆ ಸ್ಟೋರ್ ಆಗಲಿಕ್ಕಿಲ್ಲ. ಬರೀ ಸುಮ್ಮನೆ ನಾವು ಯಾರಿಗೂ ಕಾಲ್ ಮಾಡೋದ್ರಿಂದ, ಒಬ್ಬರ ಹತ್ರ ಮಾತಾಡೋದ್ರಿಂದ, ಕುಟುಂಬದಲ್ಲಿ ನೋಡಿ ಎಷ್ಟೋ ಡೇಂಜರಸ್ ಕೇಸ್ ಇರ್ತವೆ, ನಕಾರಾತ್ಮಕ ಶಕ್ತಿದಿರ್ಬೋದು ಅಥವಾ ಮರಣಂತೆ ಕಾಯಿಲೆ ಇದ್ದವರು, ಅವರು ಸೇವೆಯನ್ನು ಮಾಡ್ತಾ ಇರ್ತಾರೆ, ಅವ್ರಿಗೆ ಕಾರ್ಡ್ ಬಂದ್ಬಿಡತ್ತಾ? ಆ ರೀತಿ ಏನಾದರೂ ಕಿವಿಯಲ್ಲಿ ಹೂವಿಡುವಂಥ ಪ್ರಯತ್ನ ಮಾಡಿದರೆ ಪಾಪ ಅನಾರೋಗ್ಯವಂತರಿಗೆ ಸೇವೆ ಮಾಡಲಿಕ್ಕೂ ಜನ ಸಿಗೋದಿಲ್ಲ. ಹುಚ್ಚಾಟಕ್ಕೊಂದು ಮಿತಿ ಇರುತ್ತೆ, ಆ ಥರ ಅರ್ಥೈಸುವಿಕೆಗೆ. ಹಾಗಾಗಿ ನಾನು ಯಾವುದೇ ಒಬ್ಬರು ತೇಜೋದೆ ಮಾಡ್ತಾ ಇಲ್ಲ, ಆದರೆ ಜನರನ್ನು ಮಿಸ್ಲೀಡ್ ಮಾಡುವಂಥ ಪ್ರಯತ್ನ ದಯವಿಟ್ಟು ಯಾವ ಗುರುಗಳು ಕೂಡ ಮಾಡಬಾರ್ದು. ಹಾಗೆ ಕೆಲವರು ಮಾಡ್ತಾ ಇದ್ದಾರೆ, ಸರಿಯಾಗಿ ಅವರು ಬೇರೆಯವ್ರ ಹತ್ರ ಉಗಿಸ್ಕೊಳ್ತಾನೂ ಇದ್ದಾರೆ, ಅದು ನಾವು ನೋಡ್ತೀವಿ. ಇವತ್ತು ನಾವು ಹಾರ್ಡ್ ಕಾಪಿ ಕೊಡೋದೇ ತಪ್ಪು, ವೆಬಿನಾರ್ ಮಾಡೋದು ತಪ್ಪು ಹೇಳುವಂಥವ್ರು ಕೂಡ ಇದ್ದಾರೆ. ವೆಬಿನಾರ್ ಮಾಡೋದ್ರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ, ರಿಪಿಟೇಷನ್ ಮಾಡೋದ್ರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ, ಹಾರ್ಡ್ ಕಾಪಿ ಕೊಡೋದ್ರಿಂದ ಅವ್ರಿಗೆ ಲೈಫ್ ಟೈಮ್ ಆ ನೋಟ್ಸ್ ಇರುತ್ತೆ. ಇದು ಯಾವ ರೀತಿ ಅಪರಾಧ? ಅದಕ್ಕೆಲ್ಲ ಪ್ರಶ್ನೆ ಮಾಡುವಂಥವ್ರು ಈ ರೀತಿ ಮಿಸ್ಲೀಡ್ ಮಾಡಲಿಕ್ಕೆ ಯೋಚನೆ ಮಾಡಲೇಬೇಕಲ್ವ. ಅದೇ
ದೀಪ ಬೇರೆಯವ್ರ ಕತ್ಲೆಯನ್ನು ತೆಗಿಲಿಕ್ಕೆ ಹೋಗುತ್ತೆ, ಅದರ ಬುಡದಲ್ಲಿರುವಂಥ ಕತ್ಲೆನೇ ಹೋಗೋದಿಲ್ಲ, ಹಾಗಾಗತ್ತೆ. ಇರಲಿ ಬಿಡಿ, ಆ ವಿಚಾರಕ್ಕೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಂಥದ್ದು ಬೇಡ. ಅದು ಅವರವರ ಒಂದು ಮನಸ್ಥಿತಿ, ನಾವೇನು ಹೇಳಲಿಕ್ಕಾಗಲ್ಲ. ಅಥವಾ ಭಯ ಬೀಳಿಸುವಂಥದ್ದು ಜನರಿಗೆ, ಆ ಮೂಲಕ ನಾವು ಬಿಸ್ನೆಸ್ ಮಾಡ್ಕೊಳ್ಬೇಕು ಅನ್ನುವಂಥ ಅನಿವಾರ್ಯತೆ ಸಾಮಾನ್ಯವಾಗಿ ಆ ಗುರುಗಳಿಗೆ ಇರೋದಿಲ್ಲ. ಕೆಲವರಿಗೆ ಇರುತ್ತೆ ಆ ಮೆಂಟಾಲಿಟಿ, ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ಅದಕ್ಕೆ ತಕ್ಕನಾದ ಒಂದು ಸಮಸ್ಯೆನ ಮುಂದೆ ಅವರು ಅನುಭವಿಸ್ತಾರೆ ಅನ್ನೋದಂತೂ ಅಷ್ಟು ಸ್ಪಷ್ಟ. ಅದು ಯಾಕಂದ್ರೆ ಜನರಿಗೆ ಅವರ ಒಂದು ಅಸಹಾಯಕತೆ ಮೇಲೆ ನಾವು ನಮ್ಮ ಒಂದು ಬಿಸ್ನೆಸ್ಸನ್ನು ನಾವು ಮಾಡಬಾರ್ದು. ಹಾಗಾಗಿ ಅದರ ಪ್ರತಿಯೊಂದು ರೇಖಿ ಗುರುಗಳು ಇವತ್ತು ತಿಳ್ಕೊಳ್ಬೇಕಾದಂಥ ಸತ್ಯ, ಬೇರೆಯವರ ಒಂದು ಜೀವನದ ಮೇಲೆ ನಾವು ಸಮಾಧಿ ಮೇಲೆ ನಾವು ಸೌಧವನ್ನು ಕಟ್ಟಿಕೊಳ್ಬಾರ್ದು. ನಮ್ಮ ಸೌಧ ಆನಂತರ ಮುರಿದು ಬೀಳುತ್ತೆ. ಯಾಕಂದ್ರೆ ಅಸಹಾಯಕರಾದವರು ಬರ್ತಾರೆ ಪಾಪ, ಅವರಿಗೆ ಮಿಸ್ಯೂಸ್ ಮಾಡೋದು, ಹಾಗೆ ಹೀಗೆ ಮಿಸ್ಲೀಡ್ ಮಾಡಿಕೊಂಡು ಅವ್ರ ಹತ್ರ ಹಣ ಕೇಳುವಂಥ ಪ್ರಯತ್ನಗಳು ಸಾಮಾನ್ಯವಾಗಿ ರೇಖಿ ಪದ್ಧತಿಯಲ್ಲಿ ಮಾಡೋದಿಲ್ಲ ಯಾರನ್ನು. ಆ ಥರ ಮಾಡ್ತಾ ಇದ್ದಾರೆ ಅಂದರೆ ಮುಂದೊಂದಿನ ಅವ್ರಿಗೆ ಕಟ್ಟಿಟ್ಟು ಬುತ್ತಿ ಮುಂದೆ ಸಮಸ್ಯೆ ಎದುರಿಸಲಿಕ್ಕೆ ಅನ್ನೋದೇ ಅರ್ಥ ಆಗುತ್ತೆ. ಹಾಗಾಗಿ ಇಲ್ಲಿ ಕಾರ್ಡ್ ಕಟ್ಟಿಂಗನ್ನು ನೀವು ಮಾಡಿಸ್ಕೊಳ್ಳುವಾಗ ಏಂಜಲ್ಸನ್ನು ಮಾಡ್ಕೊಳ್ಳದೆ ಇದ್ದವರು ಕಿಂಚಿತ್ ಹಣವನ್ನು ಕೊಟ್ಟು ಬೇರೆಯವ್ರ ಹತ್ರ ಮಾಡಿಸ್ಕೊಳ್ಬೇಕು, ಇದು ಅನಿವಾರ್ಯ. ಏಂಜಲ್ಸ್ ಆಗದೇನೆ ನಾವು ಕಾರ್ಡ್ ಕಟ್ಟಿಂಗನ್ನು ಮಾಡ್ಕೊಳ್ತೀವಿ ಅಂದರೆ ಅದು ಆಗೋದಿಲ್ಲ. ಏಂಜಲ್ಸ್ ಮಾಡಿಕೊಂಡಾಗ ಫ್ರೀಯಾಗಿ ಅದ್ರಲ್ಲಿ ಕಲಿಸ್ಕೊಟ್ಟು ನಾವು ಮಾಡ್ಬೋದು, ಬೇರೆಯವ್ರ ಕಾರ್ಡನ್ನು ಕಟ್ ಮಾಡ್ಬೋದು. ಹಾಗಾಗಿ ಈ ಒಂದು ಗೊಂದಲಗಳಿಗೆ ಉತ್ತರವನ್ನು ಕೊಡುವಂಥ ಪ್ರಯತ್ನ ನಾನು ಈ ವಿಡಿಯೋದಲ್ಲಿ ಮಾಡಿದ್ದೀನಿ. ಹಾಗಾಗಿ ನಿಮಗೆ ಈಗ ಏಂಜಲ್ಸನ್ನು ಕ್ಲಿಯರಾಗಿ ಕಲಿಬೇಕು, ಅಥವಾ ನೋಡಿ ಕೆಲವರು ಮಿಸ್ಲೀಡ್ ಮಾಡುವಂಥ ಇನ್ನೊಂದು ವಿಚಾರ ಇದೆ, ನಂಬರ್ ಕಾಂಬಿನೇಷನ್. ಈ ಏಂಜಲ್ ಆ್ಯಂಡ್ ದೇವಸ್ ಥೆರಪಿಯನ್ನು ಇಂಟ್ರೊಡ್ಯೂಸ್ ಮಾಡಿದವರು ಕೂಡ ಎಲ್ಲೂ ಹೇಳಿಲ್ಲ ನಂಬರ್ ಕಾಂಬಿನೇಷನ್ ನೀವು ಕನ್ಸಿಡರ್ ಮಾಡಬೇಕು ಅಂತೇಳಿ. ನಂಬರ್ ಕಾಂಬಿನೇಷನ್ ಇದೆ, ಈಗಂದರೆ ಬೀಜ ಮಂತ್ರಗಳಿರ್ಬೋದು ಏಂಜಲ್ಸಲ್ಲಿ, ಅಥವಾ ನಂಬರ್ ಕಾಂಬಿನೇಷನ್ ನಂಬರ್ ಇದೆ. ಆದರೆ ಅದರ ಲಕ್ಕಿ ನಂಬರ್ ಅನ್ಲಕ್ಕಿ ನಂಬರ್ ಅನ್ನೋದನ್ನು ನಾವು ಮೈಂಡಿಗೆ ತಂದುಕೊಳ್ಳೋದು ಬೇಡ. ಯಾಕೆ ಕೇಳಿದ್ರೆ ಎಲ್ಲವೂ ಕೂಡ ನಾವು ಏಂಜಲ್ಸನ್ನು ಪ್ರೇ ಮಾಡ್ತೀವಿ ಅಂದರೆ ಎಲ್ಲವೂ ಕೂಡ ನಮ್ಗೆ ಅನುಕೂಲವಾದಂಥ ನಂಬರ್ಗಳೇ ಆಗಿ ಕನ್ವರ್ಟ್ ಆಗ್ತವೆ. ಅದು ಆಗೋದಿಲ್ಲ ಅಂದರೆ ನಾವು ಏಂಜಲ್ಸನ್ನು ಪ್ರಾಕ್ಟೀಸ್ ಮಾಡಿ ಏನು ಪ್ರಯೋಜನ ಇದೆ? ಈಗ ದೇವರಿಂದ ನಮ್ಗೆ ಒಳ್ಳೇದಾಗ್ತಂತ ನಾವು ದೇವರನ್ನ ಸ್ಮರಣೆ ಮಾಡೋದು, ದೇವರಿಂದ ಒಳ್ಳೇದಾಗೋಲ್ಲ ಕೆಟ್ಟದಾಗ್ತಂತ ನಾವು ದೇವರನ್ನ ಯಾಕೆ ಸ್ಮರಣೆ ಮಾಡ್ತೀವಿ? ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂತ ಆಯ್ತು. ಇಲ್ಲಿ ಏಂಜಲ್ಸಲ್ಲೂ ಕೂಡ ಹಾಗೇನೆ, ಏಂಜಲ್ಸ್ ನಮ್ಗೆ ಒಳ್ಳೇದನ್ನು ಮಾಡ್ತವೆ. ಹಾಗಾಗಿ ಲಕ್ಕಿ ನಂಬರು ಅನ್ಲಕ್ಕಿ ನಂಬರ್ ಅನ್ನುವಂಥದ್ದನ್ನು ನೀವು ಡಿಸೈಡ್ ಮಾಡೋದು ಬೇಡ. ಹಾಗಾಗಿ ನಿಮ್ದು ಎಷ್ಟೋ ಒಳ್ಳೆ ಕೆಲಸಗಳು ನಿಂತು ಹೋಗುವ ಸಾಧ್ಯತೆ ಇರ್ತವೆ. ಮಕ್ಕಳಿಗೆ ಅಡ್ಮಿಷನ್ ಮಾಡಿಸುವಂಥದ್ದು ಇರ್ಬೋದು, ಒಳ್ಳೆ ಒಂದು ಕಡೆ ಒಂದು ಸಂಬಂಧವನ್ನು ನೋಡ್ಲಿಕ್ಕೆ ಹೋಗುವಂಥದ್ದು ಇರ್ಬೋದು, ಒಳ್ಳೆ ಒಂದು ಬಿಸ್ನೆಸ್ಸಿಗೆ ಕೈ ಹಾಕುವಂಥದ್ದು ಇರ್ಬೋದು, ಅಥವಾ ಒಂದು ಮೀಟಿಂಗನ್ನು ಅಟೆಂಡ್ ಮಾಡುವಂಥದ್ದು, ಇಂಥವಕ್ಕೆಲ್ಲ ನಾವು ಆ ರೀತಿ ಮಾಡ್ತಾ ಕೂತ್ಕೊಂಡ್ರೆ ನಮ್ಮ ಎಷ್ಟೋ ಸಮಸ್ಯೆಗಳು ಎದುರಾಗ್ಬಿಡ್ತವೆ. ನಾವು ಏಂಜಲ್ಸನ್ನು ಪ್ರೇ ಮಾಡೋದು, ಆ ಕೆಲಸವನ್ನು ಮಾಡಿಬಿಡೋದು. ಹಾಗೆ ಮಾಡಿದಾಗ ಸಕ್ಸಸ್ ಆಗುತ್ತೆ. ನಾವು ಸಬ್ಕಾನ್ಷಿಯಸ್ ಮೈಂಡಿಗೆ ಏನು ಅಫರ್ಮೇಷನ್ ಕೊಡ್ತೀವಿ ಅವೆಲ್ಲ ಬರ್ತವೆ ಮೆಡಿಟೇಷನಲ್ಲಿ. ಅದನ್ನು ಮಾಡಿದ ಮೇಲೂ ಕೂಡ ಲಕ್ಕಿ ನಂಬರ್ ಅನ್ಲಕ್ಕಿ ನಂಬರ್ ಅಂತ ನಮಗೆ ವಿಶ್ವಾಸ ಇಲ್ಲ ಅಂತ ಆಯ್ತು ಅಲ್ಲಿ, ಅಲ್ವಾ? ಹಾಗಾಗಿ ಪ್ರತಿಯೊಬ್ಬರು ಇದನ್ನು ಅರ್ಥೈಸ್ಕೊಳ್ಬೇಕು. ಹಾಗಾಗಿ ಈಗ ನಮ್ಮ ಸೆಂಟರ್ನಲ್ಲಿ ಯಾವ ಥರ ವ್ಯವಸ್ಥೆ ಇದೆ ಅಂತಂದರೆ, ನಾವು ಆನ್ಲೈನು ಮತ್ತು ಆಫ್ಲೈನಲ್ಲಿ ಎರಡರಲ್ಲೂ ಕೂಡ ಎಲ್ಲ ಥರದ ಕೋರ್ಸನ್ನು ನಾವು ಕೊಡ್ತೀವಿ. ಆನಂತರ ರಿಪಿಟೇಷನ್ ತಗೊಳ್ತೀವಿ. ರಿಪಿಟೇಷನ್ಗೆ ನಿಮ್ಗೆ ಇನ್ವೈಟ್ ಮಾಡ್ತೀವಿ ಲಿಂಕನ್ನು ಕೊಟ್ಕೊಂಡು, ಬೇರೆ ಬೇರೆ ಕ್ಲಾಸ್ ಎಲ್ಲ ಇದ್ದಾಗಲ್ಲ. ಆವಾಗ ನೀವು ಎಷ್ಟೋ ಸಾರಿ ನಿಮ್ಮ ಗೊಂದಲಗಳನ್ನು ಲೈವಲ್ಲೇ ನೀವು ಕ್ಲಿಯರ್ ಮಾಡ್ಕೊಳ್ಬಹುದು. ಆನಂತರ ವೆಬಿನಾರ್ ಕಂಡಕ್ಟ್ ಮಾಡ್ತೀವಿ. ವೆಬಿನಾರ್ನಲ್ಲೂ ಕೂಡ ನೀವು ಹಿಂದೆ ಕಲಿತವರು ಕೂಡ ಇಲ್ಲಿ ಫ್ರೀಯಾಗಿ ಜಾಯ್ನ್ ಆಗ್ಬೋದು. ಆನಂತರ ನಾವು ಹಾರ್ಡ್ ಕಾಪಿಯನ್ನು ಕೂಡ ಕೊಡ್ತೀವಿ ನಿಮಗೆ. ಇನ್ನು ಪ್ರತಿದಿನ 8:30 ಮೇಲೆ ರಾತ್ರಿ ನೀವು ಏನೇ ಗೊಂದಲ ಇದ್ದರೂ ಕೂಡ ನಮಗೆ ಡೈರೆಕ್ಟ್ ಕಾಲ್ ಮಾಡ್ಬೋದು. ಸ್ವತಃ ನಾನೇ ಅದನ್ನು ನಿಮಗೆ ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಬೇರೆ ರಿಸೆಪ್ಷನಿಸ್ಟನ್ನು ಇಟ್ಕೊಂಡು ನಿಮ್ಗೆ ಅವರ ಮುಖಾಂತರ ಹೇಳಿಸುವಂಥದ್ದು ನಾನು ಬಿಲ್ಡಪ್ ಕೊಡುವಂಥದ್ರ ಅವಶ್ಯಕತೆ ಇಲ್ಲ. ಹಾಗೆ ಮಾಡಲೂಬಾರ್ದು. ಯಾಕೆಂದರೆ ನೀವು ಹಣ ಕೊಟ್ಟು ಕಲಿತೀರಿ. ಹಣ ಕೊಟ್ಟು ಕಲಿತ ಮೇಲೂ ಕೂಡ ನಿಮ್ಮನ್ನು ಅವಾಯ್ಡ್ ಮಾಡೋದ್ರಿಂದ ನಮಗೇನು ಸಾಧನೆ ಮಾಡ್ದಂಗೆ ಆಯಿತು? ಬಿಲ್ಡಪ್ ಕೊಡ್ಬೋದು ಅಷ್ಟೇ, ಎಂಗೇಜ್ ಇದ್ರೆ ಹಾಗೆ ಹೀಗೆ ಅಂತೇಳಿ. ಇದೆಲ್ಲ ಸುಮ್ಮನೆ ಅವ್ರವ್ರು ಮಾಡುವಂಥದ್ದು. ಇವತ್ತು ನಮ್ಮ ಕಲಿಸಿದಂಥ ಗುರುಗಳು ಕರ್ನಾಟಕದಲ್ಲಿ ಅಂಥ ಒಬ್ಬ ಗುರುಗಳು ಯಾರೂ ಇಲ್ಲ, ಅಷ್ಟು ಫೇಮಸ್ ಅಂತ, ಅಷ್ಟು ಜ್ಞಾನ ಭಂಡಾರ. ಇವತ್ತು ಎಷ್ಟೋ ಕೋರ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅಂಥವರೇ ಇವತ್ತು ನಮಗೆ ಡೈರೆಕ್ಟ್ ಕಾಂಟ್ಯಾಕ್ಟಿಗೆ ಸಿಗ್ತಾರೆ. ನಿನ್ನೆ ಮೊನ್ನೆ ಬಂದಂಥ ಗುರುಗಳೆಲ್ಲ ಏನು ಬಿಲ್ಡಪ್ಪು, ಹಾಗೆಲ್ಲ ಆ ಥರ ಪದ್ಧತಿ ಇಲ್ಲ. ನಿಮ್ಮನ್ನು ಮಿಸ್ಲೀಡ್ ಮಾಡುವಂಥ ಪ್ರಯತ್ನ ಅದು. ಹಾಗಾಗಿ ನೀವು ಏಂಜಲ್ಸನ್ನು, ರಾಜಕೀಯ ರೇಖೆಯನ್ನು, ಹಿಪ್ನೋಟಿಸಮ್, ಕ್ರಿಸ್ಟಲ್ ಥೆರಪಿನೋ, ಪೆಂಡಲಮ್ ಡೋಸಿಂಗು, ಕೊಡೆಶಾಸ್ತ್ರವನ್ನು ಯಾವ ಕೋರ್ಸ್ ಬೇಕಾದರೂ ನೀವು ಕಲ್ತ್ಕೊಳ್ಬೋದು. ಆನ್ಲೈನ್ ಮತ್ತು ಆಫ್ಲೈನಲ್ಲಿದೆ. ನಾವು ರಿಪಿಟೇಷನು, ವೆಬಿನಾರು ಅಂದರೆ ಡೈರೆಕ್ಟ್ ಅಟೆಂಡ್ ಮಾಡುವಂಥ ಇದಿರ್ಬೋದು. ಪ್ರತಿಯೊಂದನ್ನು ನಾವು ಮಾಡ್ತೀವಿ. ಆಡಿಯೋ ಮತ್ತು ಹಾರ್ಡ್ ಕಾಪಿನೂ ಕೊಡ್ತೀವಿ, ಪಿ ಡಿ ಎಫನ್ನು ಕೂಡ ಕೊಡ್ತೀವಿ. ಅನ್ನೋದು ಪ್ರಾರಂಭದಿಂದ ಫಸ್ಟ್ ಡಿಗ್ರಿಯಿಂದ ಮಾಸ್ಟರ್ ಡಿಗ್ರಿ, ಗ್ರ್ಯಾಂಡ್ ಮಾಸ್ಟರ್ ತನಕ ಕೂಡ ನಾವು ವಿತ್ ಸರ್ಟಿಫಿಕೇಟ್ ಸಮೇತ ನಿಮಗೆ ಕೋರ್ಸನ್ನು ಕೊಡುವಂಥ ವ್ಯವಸ್ಥೆ ಇದೆ. ಹಾಗಾಗಿ ನಿಮಗೆ ಆ ಥರದ ಒಂದು ಇಂಟ್ರೆಸ್ಟ್ ಇದ್ದರೆ ನಮ್ಮಲ್ಲಿಗೆ ಬಂದು ನೀವು ಕಲ್ತ್ಕೊಳ್ಬೋದು. ನೀವು ಇಲ್ಲಿ ತನಕ ಕೆಲವು ಕೋರ್ಸನ್ನು ಬೇರೆ ಕಡೆ ಕಲ್ತಿದ್ರೂ ಕೂಡ ಪರವಾಗಿಲ್ಲ, ಹಾಗೆ ನಾವು ಗುರುಗಳನ್ನು ಚೇಂಜ್ ಮಾಡಬಹುದು.
ನಾವು ನಮ್ಮಲ್ಲಿ ಬಂದಂಥವ್ರು ಕೂಡ ನಮ್ಮಲ್ಲೇ ನೀವು ಎಲ್ಲನೂ ಕಲಿಬೇಕು, ಅದು ಸ್ಟಾರ್ಟಿಂಗಿಂದನೇ ಕಲಿಬೇಕು ಹೇಳುವಂಥ ಇದನ್ನು ನಾವು ಆರ್ಡರ್ ಮಾಡೋದಿಲ್ಲ. ನೀವು ಏನು ಕಲ್ತಿದ್ರೋ ಅಲ್ಲಿನ ಮುಂದಿನ ಲೆವೆಲನ್ನು ನಮ್ಮಲ್ಲಿ ಮಾಡ್ಕೊಳ್ಬೋದು. ಹಿಂದೆ ನಿಮ್ಗೆ ಏನಾದರೂ ಗೊಂದಲಗಳಿದ್ದರೆ ನಮ್ಮಲ್ಲಿ ಅದನ್ನು ಕ್ಲಿಯರ್ ಮಾಡ್ಕೊಳ್ಬೋದು. ಇಷ್ಟು ಅವಕಾಶ ನಾವು ಮಾಡಿಕೊಡ್ತಾ ಇದ್ವಿ. ಹಾಗಾಗಿ ಯಾರಿಗೆ ಈ ಥರದ ಗೊಂದಲ ಇದೆಯೋ ಅದನ್ನು ಸರಿ ಮಾಡಿಕೊಂಡು ನಿಮ್ಮ ಈ ಮೆಡಿಟೇಷನ್ ಜರ್ನಿಯನ್ನು ಯಶಸ್ವಿಯಾಗಿ ಮುಂದುವರಿಸಿ ಅಂತ ಹೇಳ್ತಾ, ಸರ್ವೇ ಜನಃ ಸುಖಿನೋ ಭವಂತು. ಇಲ್ಲಿ ತನಕ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ ನಿಮಗೆ ನಮಸ್ಕರಿಸುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.